ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಯಂತ್ರ ಹಾಗೂ ಲವಂಗದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ. ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು. ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಲಹ, ಮಾಟ ಮಂತ್ರ ಸಮಸ್ಯೆ, ವಶೀಕರಣ ಸಮಸ್ಯೆ, ವ್ಯಾಪಾರ ನಷ್ಟ, ಮದುವೆ, ಮಾನಸಿಕ ಚಿಂತನೆ, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡುವುದಕ್ಕೆ 2 ಲವಂಗ, ಬಿಳಿಯ ಕಾಗದ ಹಾಗೂ ಬ್ಲ್ಯಾಕ್ ಮಾರ್ಕರ್ ಪೆನ್ ಬೇಕಾಗುತ್ತದೆ. ಮೊದಲಿಗೆ ಕಾಗದದ ಮೇಲೆ ನಾವು ಹೇಳಿಕೊಡುವ ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕು. ಕಾಗದದ ಮೇಲೆ ಒಂದು ಚೌಕಾಕಾರದ ರಚನೆಯನ್ನು ಮಾಡಬೇಕು. ನಂತರ ಆ ಚೌಕದ ಒಳಗಡೆ 4 ಪುಟ್ಟದಾದ ಚೌಕಗಳು ಬರುವಂತೆ ವಿಭಾಗಿಸಿಕೊಳ್ಳಬೇಕು. ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ. ಹಾಗೂ ಚೌಕದ ಮೇಲ್ಭಾಗದಲ್ಲಿ 786 ಅಂತ ಸಂಖ್ಯೆಯನ್ನು ಬರೆಯಬೇಕು. ಯಂತ್ರದ ಮೊದಲನೆಯ ಚೌಕದಲ್ಲಿ 7, ಎರಡನೆಯ ಚೌಕದಲ್ಲಿ 21, ಮೂರನೆಯ ಚೌಕದಲ್ಲಿ 11 ಹಾಗೂ ಕೊನೆಯ ಚೌಕದಲ್ಲಿ 9 ಅಂತ ಸಂಖ್ಯೆಯನ್ನು ಬರೆಯಬೇಕು. ಯಂತ್ರವನ್ನು ರಚಿಸಿರುವ ಎಡಭಾಗದಲ್ಲಿ ಯು ಅಂತ ಬರೆಯಬೇಕು. ಹಾಗೂ ಯಂತ್ರದ ಕೆಳಗಡೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ರೇಖಾ ಅಂತ ಬರೆದುಕೊಳ್ಳಿ. ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು. ಉದಾಹರಣೆಗೆ ರಮೇಶ್ ಅಂತ ಬರೆದುಕೊಳ್ಳಿ. ಅದಾದ ಬಳಿಕ 11 ಹಾಗೂ 9 ಅಂತ ಸಂಖ್ಯೆಯನ್ನು ಬರೆದಿರುವ ಜಾಗದಲ್ಲಿ ಒಂದೊಂದು ಲವಂಗವನ್ನು ಇಡಬೇಕು. ನಂತರ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಕಾಗದವನ್ನು ಫೋಲ್ಡ್ ಮಾಡಿಕೊಳ್ಳಬೇಕು. ಪೇಪರನ್ನು ಫೋಲ್ಡ್ ಮಾಡಿಕೊಂಡ ಬಳಿಕ ಫೋಲ್ಡ್ ಮಾಡಿರುವ ಪೇಪರ್ನ ಮೇಲೆ ಈ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಪದವನ್ನು ಬರೆಯಬೇಕು. ಆ ವಶೀಕರಣ ಪದ ಯಾವುದು ಎಂದರೆ